ಹುಟ್ಟಿ ಬೆಳೆದಿದ್ದೆಲ್ಲ ಬೇರೆಯಲ್ಲೇ ಹುಟ್ಟಿ ಸುಮಾರು 80 ವರ್ಷ ಆಯಿತು ಇದೆ. ಆಗ ನಾವು ಬಿಲ್ಲೆಯಿಂದ ಈಗ ಅವತ್ತಿನ ಬಿಲ್ಲೆ ಇವತ್ತು ಬಿಲ್ಲೆ ನೋಡದೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಅಷ್ಟು ಚೇಂಜ್ ಆಗಿದೆ. ಇದಾಗಿತ್ತು ಅಂಡ್ ನಾವು ದೊಡ್ಡದಾದ ಮೇಲೆ ಓದೋದಕ್ಕೆ ಮತ್ತು ಕೆಲಸಕ್ಕೆ ಹೊರಗಡೆ ಈಗಿನ ಕನ್ನಡ ಹುಡುಗರು ಭಾಳ ಜನ ಪರಿಚಯ ಆಗಿದೆ. ನಾವು ಭಾಳ ಅಪರೂಪ ಹೋಗ್ತಾ ಇದ್ದೇವೆ. ಈ ಸಮಾರಂಭ ಮಾಡಿದರೂ ಎಲ್ಲ ಬಿಜನೆ ಸಂಬಂಧದವ್ರನ್ನ ಮತ್ತು ಪರಿಚಯ ಮಾಡ್ಕೊಂಡಿಗೆ ಒಂದು ದೊಡ್ಡ ಒಳ್ಳೆಯ ಅವಕಾಶ. ಈ ದೇವಸ್ಥಾನವೂ ಅಷ್ಟೇ, ಈಗ ಕಟ್ಟಿದ ದೇವಸ್ಥಾನ ನಾವು ನೋಡಿದಾಗ ತುಂಬ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿತ್ತು. ನಾವು ಹುಡುಗರಾದಾಗ ಅದನ್ನು ಆಟ ಆಡಿವು, ಎಲ್ಲ ಆಡಿವು. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಷ್ಟು ಬಿಜನೆ ಚೇಂಜ್ ಆಗಿದ್ದಕ್ಕೆ ನಮ್ಮ ಪ್ರಕಾಶ್ ಇದಲ್ಲ, ಅವರ ತಂದೆ ಸುಬ್ಬಣ್ಣವ್ರು, ಪಟೇಲ್ ಸುಬ್ಬಣ್ಣವರು, ಅವರು ಈ ನಮ್ಮ ಊರಿಗೆ ಒಂದು ಅವಾಗ ಇದ್ದಿದ್ದಿಲ್ಲ, ರೋಡ್ ಇರಲಿಲ್ಲ. ನಾವು ಹೋಗಬೇಕು ಅಂದರೆ ಓದೋದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 3 miles ವಾಕ್ ಮಾಡಬೇಕಾಗಿತ್ತು ಬಸ್ ಇದಕ್ಕೆ. ಅಂದರೆ ಗುಬ್ಬಿನ ಓದಿದ್ದು, ನಾವು ಹಾಸ್ಟೆಲ್ಗಳಲ್ಲಿ ಇದ್ದಾಯಿತು. ಅದು ಇವನ್ ಆ್ಯಕ್ಚುಲಿ ಗಾಡಿ ಹೋಗೋದಕ್ಕೂ ಸರಿಯಾದ ರಸ್ತೆ ಇರಲಿಲ್ಲ. ಅದನ್ನೆಲ್ಲ ಮಾಡಿ ಅದು ಈ ಸ್ಟೇಜಿಗೆ ಬರೋದಕ್ಕೆ ಫಸ್ಟು ಎಲ್ಲ ಕ್ರೆಡಿಟು ನಮ್ಮ ಪಟೇಲ್ ಸುಬ್ಬಣ್ಣನವರು, ಪ್ರಕಾಶ್ ಅವರ ತಂದೆಯವರು ಇದ್ದು. ಅದಾದಮೇಲೆ ಅದೇ ಇದನ್ನು ನಮ್ಮ ಪ್ರಕಾಶ್ ಕೂಡ ಅವ್ರ ತಂದೆಯವರ ಇದನ್ನೇ ಪಾಲಿಸ್ತಾರೆ. ಅವರ ಇನಿಷಿಯೇಟಿವ್ ತಗೊಂಡು ಈ ಬೈಲಿನ ದೇವಸ್ಥಾನ ಈ ತುಂಬ ಸುಂದರವಾಗಿ ಬರೋದಕ್ಕೆ ಅವರು ಮತ್ತು ಅವರ ಸಹಪಾಠಿಗಳು ಅಂತ ಸೇರಿ ಈ ಮಾಡಿದ್ದಾರೆ. ಇದು ಜೊತೆಗೆ ಈ ಕಾರ್ಯಕ್ರಮ 2ನೇ ಸರಿ ಮಾಡ್ತಾ ಇದ್ದಾರೆ. ಮಾಲೂಕನ್ನು ಪ್ರಮಾಣದಿಂದ ಇದು ತುಂಬ ಒಳ್ಳೆಯದು. ಯಾಕೆಂದರೆ ಯಾರು ಗೊತ್ತಿಲ್ಲ, ಎಲ್ಲರೂ ಇದ್ದವರು ಬಿದ್ದಿರೋರು ಅವರ ಈ ಫೇಸ್ಬುಕ್ ಅದು ನೋಡಿಬಿಟ್ಟು ಇದೇಗೂ ಬಂದು ಇವಾಗ ಈ ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿಂತ ಬಯಸಿ ಎಲ್ಲ ಬಂದಿರೋ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರಿ ನನ್ನ 2 ಮಾತುಗಳನ್ನು ನಮಸ್ಕಾರ. ಈ ಒಂದು ಸಮಾರಂಭವನ್ನು ನೋಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಬಿದಿರೆಯವರ ಸಂಬಂಧಗಳ ಭಾವ ಏನಿದೆ ಅದರ ಒಂದು ಸಮ್ಮಿಲನ ಇದಾಗಿದೆ. ನಮ್ಮ ಈ ಒಂದು ಸಮ್ಮಿಲನದ ಮುಖ್ಯ ಧ್ವನಿಗಳು ಯಾರಪ್ಪ ಅಂದರೆ ಪ್ರಕಾಶ್ನವರು. ಅವರು ಎಷ್ಟು ಹೇಳಿದ್ರು ಅವರ ಒಂದು ಎಫರ್ಟಿಗೆ ಹಾಕಿರೋದು ತುಂಬಾ ಜಾಸ್ತಿ ಸಾಲದು ಅಂತ ನನಗೆ ಅನಿಸುತ್ತೆ. ನಾವು ಸುಮ್ಮನೆ ಬಾಯಿ ಮಾತ್ರ ಒಂದು 4 ಮಾತು ಹೇಳ್ಬೋದು ಅಷ್ಟೇ. ಆದರೆ 24 ಗಂಟೆ 365 ದಿವಸನೂ ಇದ್ರ ಬಗ್ಗೆ ಹೇಗೆ ಒಂದು ದೇವಸ್ಥಾನ ಕಟ್ಟೋದು ಹೇಗೆ, ಒಂದು ಕಾರ್ಯಕ್ರಮ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಅವರು ಮಿಸಸ್ ಶೈಲಜಾ ಅವರು ಇವರಿಬ್ಬರೂ ಸೇರಿಕೊಂಡು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಈ ಸರಣಿಯಲ್ಲಿ ಇದು 2ನೇದು. ಈ ಸರಣಿ ಹೀಗೆ ಮುಂದುವರಿಲಿ, ಇದು ಯಾವತ್ತೂ ನಿಲ್ಲದೇ ಇರಲಿ, ಎಲ್ಲ ಈ ಬಿದಿರೆ ಬಂಧುಗಳ ಒಂದು ಸಮ್ಮೇಳನ ಆಗ್ತಾ ಇರಲಿ ಅನ್ನೋದು ನಮ್ಮ ಆಶಯ. ಆದ್ದರಿಂದ ಈ ಪ್ರಕಾಶ್ ಅವರಿಗೆ ನಾನು ಏನು ಕೇಳ್ಕೊಳ್ತಿದ್ದೆ, ಇದು ಯಾವ ಕಾಲಕ್ಕೂ ಇದನ್ನು ಒಂದು ನಿಲ್ಲಿಸಬಾರ್ದು. ನಾಳೆ ಬಿದಿರೆಯಲ್ಲಿ ಒಂದು ಅವರ ದೇವಸ್ಥಾನದ ಪಕ್ಕನೇ ಒಂದು ಸಭಾಭವನವನ್ನು ಕಟ್ಟುತ್ತಿದ್ದಾರೆ. ಮುಗಿಸಿದ ಮೇಲೆ ಬಿದಿರೆಯಲ್ಲೇ ಒಂದು ಭಾವದ ಸಮ್ಮೇಳನ ಒಂದು ಮಾಡಿ ಅಲ್ಲಿ ಎಲ್ಲರನ್ನೂ ಸೇರಿಸಿ, ಅಲ್ಲಿಗೂ ಇದಕ್ಕಿಂತ ತುಂಬ ಜನ ಬರೋರಿದ್ದಾರೆ. ಅಲ್ಲಿ ಎಲ್ಲರನ್ನೂ ಸೇರಿಕೊಂಡು ಅವರವರು ಎಷ್ಟೋ ಜನ ಮತ್ತೋಗಿರ್ತಕ್ಕಂಥ ಸಂಬಂಧಗಳು ಇರುತ್ತವೆ. ಅದನ್ನೆಲ್ಲ ಇವಾಗ ಜ್ಞಾಪಿಸ್ಕೊಂಡು, ಓ ಹೌದಾ ನೀವಾ, ಓ ನೀವು ಇವ್ರ ಮಗನಾ, ಓ ಇವ್ರ ತಂದೆನಾ ಅಂತಂದ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊತೀವಿ ನಾವು. ಅದು ಎಷ್ಟೋ ಒಂದು ಹಳೆ ಸಂಬಂಧಗಳನ್ನು ಒಂದು ರಿನ್ಯೂ ಮಾಡಿದಾಗುತ್ತೆ. ಆದ್ದರಿಂದ ಈ ಒಂದು ಸರಣಿಯನ್ನು ನಿಲ್ಲಿಸದೇ ಇರಲಿ ಅಂತ ನಾನು ಪ್ರಕಾಶ್ ಅವರಿಗೆ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ನೆರವೇರ್ತಾ ಇದೆ, ಯಶಸ್ವಿಯಾಗಿ ನೆರವೇರುತ್ತೆ, ಹಾಗೂ ಯಶಸ್ವಿಯಾಗಿ ನೆರವೇರಲಿ ಅಂತ ನಾನು ಆಶಿಸ್ಬಿಟ್ಟು ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಈಗ ಕುಮಾರಿ ಶ್ರುತಿಯಿಂದ ಒಂದು ಶ್ಲೋಕ. ನಾವ್ಯಾರು ವೇದಿಕೆ ಮೇಲೆ ಇರಬಾರ್ದು ಅಂತ ಬಯಸಿರ್ತಾರೆ. ಅಧ್ಯಕ್ಷ ಆಗಲಿ, ಗೌರವಾಧ್ಯಕ್ಷ ಆಗಲಿ, 2 ಅಥವಾ 3 ಜನ ಇರಬೇಕು. ಈ ಕಾರ್ಯಕ್ರಮ ಬಂದಿರತಕ್ಕಂಥ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ ಹಾಗೆ ಜೂನಿಯರ್ ಮೋಸ್ಟ್ ಯಾರಿದ್ದಾರೆ ಅಷ್ಟು ಜನ ಮಾತ್ರ ವೇದಿಕೆ ಮೇಲೆ ಇರಬೇಕು ಅಂತ ನಮ್ಮನ್ನು ನಿರೀಕ್ಷಿಸುವ ಕರೆದಾಗ ನಾವು ಅವ್ರನ್ನ ನಾವಿಲ್ಲ ಅನ್ನೋ ಭಾಗದಲ್ಲಿ ಬಂದು ಕೂತ್ಕೊಂಡಿದ್ದೀವಿ.
ಇಲ್ಲಿ ಕೂತ್ಕೊಂಡ ಮೇಲೆ ನನಗೆ ವಿಷ್ಣುಮೂರ್ತಿಗಳು ಒಂದು ಹೇಳೋದ್ರಲ್ಲಿ, ನನ್ನ ಹೆಸರು ತುಂಬ ಹೇಳೋದ್ರಲ್ಲಿ ಖಂಡಿತ ಹೇಳ್ತೀನಿ. ಅಲ್ಲಿ ಯಾರಾದರೂ ಒಬ್ರು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಸಮಾಜದ ಕೆಲಸ ಇದು ಎಲ್ಲರೂ ಅರ್ತ್ಕೋಬೇಕಲ್ಲಿ. ಇಷ್ಟು ಜನ ಹಿಂದ್ಗಡೆ ಇರ್ತಕ್ಕಂಥವ್ರು ಒಂದಲ್ಲ ಒಂದು ರೀತಿ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ನಮ್ಗೆ ಸಹಕಾರ ನೀಡಿದಾರಲ್ಲಿ. ಅವ್ರು ಎಲ್ಲ ಮಾಡಿರೋದ್ರಿಂದ ನಾನು ಏನೋ ಒಂದು ಶುರು ಮಾಡೋಕ್ಕಾಗಿದೆ ಅಷ್ಟೇ, ಅಷ್ಟು ಬಿಟ್ಬಿಟ್ರೆ ಇನ್ನೇನಿಲ್ಲ ಅಲ್ಲಿ. ಈಗ ನಾವು ಇನ್ನು ಮತ್ತೊಂದು ಮಾತಾಡಿದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ದು ಖಂಡಿತ ಪ್ರತಿಯೊಂದು ಕಾರ್ಯಕ್ರಮ ಆದ್ಮೇಲೆ ಸಹ ನಾನು ಸಾಯಂಕಾಲ ಮಾತಾಡ್ಬೇಕಾದ್ರೆ ಅದನ್ನ ಹೇಳ್ತೀನಿ. ಸಂತೋಷ್ ಅವರು ಇರ್ತಾರೆ, AKPMC ಅಧ್ಯಕ್ಷರು, ಅವ್ರ ಎದುರುಗಡೆ ಹೇಳ್ತೇನೆ. ನಮ್ದೆಂದು ಕಾರ್ಯಕ್ರಮ ಒಂದು ಪ್ರಶ್ನೆ ಇದ್ದಾನೆ ಕೊನೆಯಾಗಿಲ್ಲ. ವಾಟ್ ನೆಕ್ಸ್ಟ್ ಅಂತ, ಮುಂದೇನು ಅಂತಕ್ಕಂಥದ್ದು, ಮುಂದೇನು ಅಂತಕ್ಕಂಥದ್ದೇ ಮುಂದೇನು ಅನ್ನೋದ್ರ ಜೊತೆ ನೀವೆಲ್ಲ ಜೊತೆಗಿರ್ತೀರಾ, ವೇದಿಕೆ ಮೇಲೆ ಇರ್ತಿರೋ ಜೊತೆ ನೀವು ಜೊತೆಗಿರ್ತ ಆ ವಿಶ್ವಾಸ ಇದೆ, ಅದು ಮುಂದುವರಿಸ್ಕೊಂಡು ಹೋಗೋಣ. ಎಲ್ಲ ಗಣ್ಯಾತಿ ಗಣ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈಗ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಶ್ರೀಕಾಂತ್ ಮತ್ತೆ ಸುಧೀರ್ ಅವರು. ಮುಗಿಸ್ಬೇಕು. ಸೊ ಅದೇ ನಮ್ಮ ಕೆಲಸ. ಈಗ ಮಧ್ಯಾಹ್ನ ಗೊತ್ತು ಫುಲ್ ಸೀರಿಯಸ್ ಫಂಕ್ಷನ್ ಅಂತ ಗೊತ್ತಿದೆ, ಅದಕ್ಕೆ ಈಗ ನಾವು ಒಂದು 1.5 hour ಫುಲ್ ಎಂಟರ್ಟೈನ್ಮೆಂಟ್ ಪ್ಲ್ಯಾನ್ ಮಾಡಿದ್ದೀವಿ. ಕೆಲವೊಂದು ಗೇಮ್ಸು ಎಲ್ಲ ಇರುತ್ತೆ, ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು, ಯಾರು ನಾಚ್ಕೊಳ್ಳೋಷ್ಟಿಲ್ಲ. ಓಕೆ, ಇದೆಲ್ಲ ಬಿದ್ರೆ ಫ್ಯಾಮಿಲಿ ಎಲ್ಲ ನಮ್ಮವರೇ. ಈಗ ಫಂಕ್ಷನ್ಗೆ ಬಂದಾಗಲೂ ನಮ್ಮಿಬ್ಬರನ್ನ ನೋಡಿರ್ತೀರ ನೀವೆಲ್ಲ. ಯಾರು ಇವರಿಬ್ಬರು ಅಂತ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲದೇ ಇರ್ಬೋದು. ಬಟ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ನನ್ನ ಹೆಸರು ಬಂದು ಬಿದ್ರೆ ಶ್ರೀಕಾಂತ್ ಹುಲಿಕರ್ ಅಂತ. ನಾನು ಪಟೇಲ್ ವೆಂಕಟ್ ಸುಬ್ಬಯ್ಯ ಅವ್ರ ಮಗ, ಸೂರ್ಯನಾರಾಯಣ ರಾವ್ ಅವರ ಮಗ ಶ್ರೀಕಾಂತ್ ಅಂತ. ಈಗ ನನ್ನ ಬ್ರದರ್ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊತಾರೆ. ಎಲ್ಲರಿಗೂ ಹಲೋ. ಓಕೆ, ಸೊ ಎಲ್ಲರಿಗೂ ಶುಭೋದಯ. ದಯವಿಟ್ಟು ಎಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅವ್ರವ್ರ ಬ್ಯುಸಿಲಿ ಅವರಿದ್ದಾರೆ. ಉಷಾಂಟಿ, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್. ಸೊ ನನಗೆ ಪರಿಚಯ ಮಾಡ್ಕೊಳಕ್ಕೆ ಹೇಳಿದ್ದಾನೆ. ಅಟ್ಲೀಸ್ಟು ಎಷ್ಟು ಜನಕ್ಕೆ ನನ್ನ ಹೆಸರು ಗೊತ್ತು ಇಲ್ಲಿ, ಅಥವಾ ನಾನು ಯಾರು ಅಂತ ಗೊತ್ತಿದೆ. ಅಟ್ಲೀಸ್ಟ್ ನನಗೆ ಖುಷಿ ಆಗುತ್ತೆ ಇಷ್ಟು ಜನ ನನ್ನ ಬಗ್ಗೆ ಗೊತ್ತಿದೆ ನನ್ನ ಹೆಸರು. ಓ, ವೆರಿ ಗುಡ್, ವೆರಿ ಗುಡ್. ಆ್ಯಂಡ್ ಶ್ರೀಕಾಂತ್ ಬಗ್ಗೆ ಎಷ್ಟು ಜನ ಗೊತ್ತು? ಶ್ರೀಕಾಂತ್ ಹೆಸರು ಯಾರು ಗೊತ್ತು? ಕೈ ಎತ್ತಿ. ವೆರಿ ಗುಡ್. ಅಟ್ಲೀಸ್ಟ್ ನಮಗೆ 40% ಆಫ್ ದ ಆಡಿಯನ್ಸ್ ನಮ್ಮ ಒಂದು ನಿಮಿಷ ಇವ್ರಿ ಪ್ರಯತ್ನ. ಒಂದು ಚಿಕ್ಕ ಪರಿಚಯ ನನ್ನ ಬಗ್ಗೆ. ನನ್ನ ಹೆಸರು ಸುಧೀಂದ್ರ ಬಿದರೆ ಅಂತ. ನಾನು ಹಿಂಗೆ ಬಿದರೆ ಕನೆಕ್ಟೆಡ್ ಅಂದರೆ ನಮ್ಮ ಅಜ್ಜಿ ತವರೂರು ಬಿದರೆ. ಆದರೆ ನನಗೆ ತವರೂರು ತಂದೆಯವರು ಎರಡೂ ಬಿದರೇನೆ, ಯಾಕೆಂದರೆ ನಮ್ಮ ತಂದೆ ಪಟ್ಟಿದ್ದು ಅಲ್ಲೇ. ಸೊ ನಮ್ಮ ಅಜ್ಜಿ ಹೆಸರು ಪದ್ಮಾವತಮ್ಮ, ಪಟೇಲ್ ಸುಬ್ಬಣ್ಣ ಅವರ ತಂಗಿ. ನಮ್ಮ ತಂದೆ ಹೆಸರು ಮರಿ ಅಂತ. ಸೊ ನಾನು ಅವ್ರ ಮಗ ಸುಧೀಂದ್ರ. ಇದು ನಮ್ಮಿಬ್ಬರ ಸಣ್ಣ ಪರಿಚಯ. ಸೊ ಈಗ ಏನಂದರೆ, ಏನಕ್ಕೆ ಪ್ರತಿ ವರ್ಷ ಇವರೇ ಮೈಕ್ ಮೇಲೆ ಇಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ ಮೈಕ್ ಇಟ್ಕೊಂಡು ಅಂತ ಅನ್ಕೋಬೋದು. ಕಮಿಟಿಯವರು 5 years ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ನಮಗೆ. 5 ವರ್ಷ ಬಿದ್ದರೆ ಏನೇ ಫಂಕ್ಷನ್ ಇಡೋದು, ಎಂಟರ್ಟೈನ್ಮೆಂಟು ನೀವೇ ನೋಡ್ಕೋಬೇಕು ಅಂತ. ಬಟ್ ಸಂಭಾವನೆ ಏನು ಕೊಟ್ಟಿಲ್ಲ, ಅದನ್ನು ಅವರು ಸ್ಮಿತಾ ಅವ್ರ ಕೈಲಿ ಮಾತಾಡ್ತೀವಿ ನಾವು. ಅದನ್ನು ಮುಂದಿನ ಇದರಲ್ಲಿ ನಾವು ಮಾತಾಡಿಕೊಂಡು ಇದು ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ 5 ವರ್ಷದ ಕಾಂಟ್ರಾಕ್ಟ್ ನಮ್ಮಿಬ್ಬರು ಸಿಕ್ಕಿದೆ. ಮುಂದಿನ 5 ವರ್ಷದ ಕಾಂಟ್ರಾಕ್ಟ್ ಇವತ್ತು ಸೈನ್ ಮಾಡೋಣ. ಅದು ನನ್ನ ಮಗ ಸಮರ್ಥ, ಶ್ರೀಕಾಂತ್ ಮಗಳು ಅದಿತಿ ನಡೆಸ್ಕೊಡ್ತಾರೆ. ಓಕೆ. ಸೊ ಈಗ ಲಾಸ್ಟ್ ಇಯರ್ ನಡೆದಿದ್ದು ಫಂಕ್ಷನ್ ಹೆಸರು ಬಂದು ಬಿದರೆ ಬಾಂಧವ್ಯ ಮಿಲನ. ಓಕೆ, ಈ ಸತಿ ಗ್ರೂಪಲ್ಲಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಒಂದು ಹೆಸರುಗಳು ಕಳಿಸಿ ಈ ಸತಿ ಫಂಕ್ಷನ್ ಏನು ಹೆಸರು ಇಡ್ಬೋದು ಏನು ಅಂತ. ಸುಮಾರು ಹೆಸರುಗಳು ಬಂದಿತ್ತು, ತುಂಬ ಜನ ಕಳಿಸಿದ್ರು ಪ್ರೊಯಾಕ್ಟಿವ್ ಆಗಿ. ಸೊ ಅದರಲ್ಲಿ ಈ ಸತಿ ಆಗಿದ್ದು ಸೆಲೆಕ್ಟ್ ಆಗಿದ್ದು ಬಿದರೆ ಬಾಂಧವ್ಯ ಸಮ್ಮಿಲನ. ಮಿಲನ ಬಂದು ಸಮ್ಮಿಲನ. ಇಟ್ಸ್ ದ ನೆಕ್ಸ್ಟ್ ವರ್ಷನ್ ಆಫ್ ಮಿಲನ. ಓಕೆ. ಸೊ ಇದು ಹೆಸರು ಯಾರು ಕೊಟ್ಟರು ಅಂತ ಗೊತ್ತೇನಪ್ಪ ಅದಕ್ಕೆ? ಕೇಳಿಸ್ತಾ ಇದೆ ನನಗೂ, ಅದೇ ಗೊತ್ತಾಗ್ತಾ ಇಲ್ಲ. ಬಿದರೆ ಭಾವಬಂಧ ಸಮ್ಮಿಲನ ಅಂತ ಒಂದು ಒಳ್ಳೆ ಹೆಸರು ಬಂತು. ಇದು ಈಗ ಒಂದು 15 days ಬ್ಯಾಕ್ ಇದೇ ಜಾಗದಲ್ಲಿ ಆ ಹೆಸರು ತೀರ್ಮಾನ ಆಯಿತು. ಯಾರು ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಈಗ
ಅಧ್ಯಕ್ಷರು ಅಥವಾ ಕಮಿಟಿ ಮೆಂಬರ್ ಒಬ್ಬರು ಕಮಿಟಿ ಮೆಂಬರ್ ಸ್ಮಿತಾ ಅವ್ರನ್ನ ಕೇಳೋಣ. ಯಾಕಂದರೆ ತುಂಬ ಫೈಟ್ ನಡೆದು ಆಲ್ಮೋಸ್ಟ್ 20-25 ನೇಮ್ಸ್ನೆಲ್ಲ ಸಾರ್ಟ್ ಔಟ್ ಮಾಡಿ ಫೈನಲಿ ಬಿದರೆ ಸಮ್ಮಿಲನ ಅಂತ ಹೆಸರು. 25ನೇ ತಾರೀಕು ಮೀಟಿಂಗ್ ಸೇರಿದ್ವಿ ಇದೇ ಇದರಲ್ಲಿ. ಆವಾಗ ಒಂದು 4-5 ಹೆಸರು ಬಂತು. ಅದರಲ್ಲಿ ಒಂದು ಚಿಕ್ಕ ಮಕ್ಕಳ ಕೈಲಿ ಯಾರು ಹಂಚಿಸ್ಬೇಕು ಅಂತ ಆ್ಯಡ್ ಮಾಡಿದ್ವಿ. ಅದ್ರಲ್ಲಿ ಪಿಕ್ ಮಾಡಿದಿಷ್ಟು ಈಗ ಬಿದರೆ ಭಾವ ಬಂದ ಸಮ್ಮಿಲನ ಅಂತ. ಅದನ್ನು ಕೊಟ್ಟಿದ್ದು BS ಶ್ರೀಕಾಂತ್. ನಾನು ಹೆಸರು ಕೊಟ್ಟಿದ್ದು ನನ್ನ ಹೆಸರೇ ಸೆಲೆಕ್ಟ್ ಆಗಿದೆ. ಬಟ್ ಕಮಿಟಿ ಅವರಿಗೆ ಪ್ರೈಸ್ ಕೊಡ್ತೀವಿ ಅಂತಿದ್ದಾರೆ. ಬೈ ಎಂಡ್ ಆಫ್ ದ ಡೇ ಪ್ರೈಸ್ ಕೊಡಬೇಕು. ಒಂದು ಸ್ವೀಟು, ಒಂದು ಬೋಂಡ ಎಲ್ಲ ಇಷ್ಟ. ನೀವು ಹೇಳಿಲ್ಲ ಅಂದ್ರೂ ನಾವು ಹಾಕಿಸ್ಕೊಂತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಒಂದು ಗೌರವ ಸಮರ್ಪಣೆನೂ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಹೋಪ್ ಎಲ್ಲರಿಗೂ ಹೆಸರು ಇಷ್ಟ ಆಗಿದೆ ಅನ್ಸುತ್ತೆ. ಬಿದರೆ ಮಿಲನ ಬದಲು ಬಿದರೆ ಸಮ್ಮಿಲನ. ಒಂದ್ಸತಿ ಎಲ್ಲರಿಗೂ ಕ್ಲಾಪ್ಸ್. ಸೊ ಸಮ್ಮಿಲನ ಯಶಸ್ವಿ ಆಗಿದೆ ಅಂತ ಒಂದು ದೊಡ್ಡ ಕ್ಲಾಪ್ಸ್ ಬಂತು ಎಲ್ಲ ಕಡೆಯಿಂದ. ಸೊ ಈಗ ನೆಕ್ಸ್ಟ್ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇವೆಂಟ್ ಬಂದ್ಬಿಟ್ಟು ಈಗ ಏನಪ್ಪ ಅಂದರೆ ಅದಕ್ಕೆ ಮುಂಚೆ ಈಗ ಭಾವ ಬಂದ ಸಮ್ಮಿಲನ ಅಂತ ಹೇಳಾಯ್ತು. ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ಎಲ್ಲರಿಗೂ ಖುಷಿ ಆಯಿತು. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹಂಚ್ಕೋಬೇಕು ಅನಿಸ್ತು. ಮೇ ಬಿ ಇಲ್ಲಿ ಕೂತಿರೋ ಎಲ್ಲ ಬಿದರೆ ಬಾಂಧವರಿಗೂ ನಾನು ಹೇಳಿದ್ಮೇಲೆ ಅನಿಸುತ್ತೆ ಹೌದಲ್ವಾ ಅಂತ. ಆಮೇಲೆ ಬಿದರೆ ಬಗ್ಗೆ ಏನಾದ್ರು ಯಾರು ಲೇಖನಿ ಅಥವಾ ಪುಸ್ತಕ ಏನಾದ್ರು ಬರೀತಿದ್ರೆ ನಿಮಗೂ ಇದು ನಾನು ಹೇಳ್ತಿರೋದು ವ್ಯಾಲಿಡ್ ಅನಿಸಿದ್ರೆ ಆ ಪುಸ್ತಕದಲ್ಲಿ ಇದನ್ನು ಆ್ಯಡ್ ಮಾಡ್ಬೋದು. ಸೊ ನಾವು ಕಸಿನ್ಸು ಎಲ್ಲರೂ ಎಷ್ಟೊಂದು ಕಡೆ ಓಡಾಡ್ತಾ ಇರ್ತೀವಿ, ಬೇರೆ ಕಂಟ್ರಿಗಳಿಗೆ ಹೋಗ್ತಾ ಇರ್ತೀವಿ. ಸೊ ಒಂದು ಯಾವುದೋ ಒಂದಿನ ಮಲಗಿ ಎದ್ದ ತಕ್ಷಣ ನನಗೆ ಅನಿಸಿದ್ದು, ಯಾವುದೋ ಒಂದು ಪ್ಯಾರಿಸಲ್ಲಿ ಐಫಿಲ್ ಟವರ್ ನೋಡಿದ ತಕ್ಷಣ ಜನ ಐಫಿಲ್ ಟವರ್ ಅಪ್ಪ ಐಕಾನಿಕ್ ಪ್ಲೇಸ್ ಇದು ಅಂದ್ಬಿಟ್ಟು ಅದ್ರ ಸುತ್ತ ಕೂತ್ಕೊಳ್ಳೋದು, ಅದ್ರ ಜೊತೆ ಮಾತಾಡೋದು, ಆಮೇಲೆ ಅವ್ರವ್ರ ಸಂತೋಷ ಹಂಚ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಸೊ ನಾವು ಅನ್ಕೊಂತಿದ್ವಿ ನಾವೆಲ್ಲ ಹೋಗಿ ಎಲ್ಲೋ ಹೊರದೇಶದಲ್ಲಿ ನೋಡಿ ಐಫಿಲ್ ಟವರ್ ಅಂತ ಹೊಗಳ್ತೀವಿ. ನಾವು ಹುಟ್ಟು ಬಂದು ಬೆಳೆದು ಬಂದಿದ್ದ ದಾರಿ ಯಾವುದು ಅಂದರೆ ಬಿದಿರೆಯಿಂದ ಅಂತ ತೊಗೊಂಡ್ರೆ ಬಿದಿರೆಯಲ್ಲಿ ಒಂದು ಐಫಿಲ್ ಟವರ್ ಇದೆ. ಅದು ನನಗನ್ಸಿದ್ದು ಯಾರ್ಯಾರು ಗೊತ್ತಾ, ಏನಾದ್ರು ಗೆಸ್ ಮಾಡ್ತೀರಾ? ಬಿದಿರೆಯಲ್ಲಿ ಒಂದು ಐಫಿಲ್ ಟವರ್ ಅಂತ ನಾನು ಹೇಳಿದ್ಮೇಲೆ ಎಲ್ರಿಗೂ ಅನ್ಸುತ್ತೆ ಕರೆಕ್ಟ್ ಇದು ಅಂತ. ಕೆಲವರು ಗೊತ್ತಿದೆ, ಅವ್ರು ಹೇಳೋಂಗಿಲ್ಲ, ಹಿಂದ್ಗಡೆ ಕೂತಿರೋರು. ಯಾರಾದ್ರೂ ಹೇಳ್ತೀರಾ? ಟ್ರೈ ಮಾಡ್ತೀರಾ? ಕೆಲವ್ರ ಜೊತೆ ನನ್ನ ಐಡಿಯಾಸ್ ಎಲ್ಲ ಡಿಸ್ಕಸ್ ಆಗಿದೆ. ಅವರು ಪ್ಲೀಸ್ ರಿವೀಲ್ ಮಾಡಬೇಡಿ. ಏನು ಬಿದಿರೆ ಐಫಿಲ್ ಟವರ್ ಯಾವುದು ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ? ಯಾರಾದ್ರೂ ಹೇಳ್ಬೋದು. ಕೈ ಎತ್ತಿ ಬರ್ತೀವಿ ಹಾಗೆ. ಇಲ್ಲ ಅವರಿಲ್ಲ. ಹಿಂದೆ ಕೂತಿರೋ ಸಾಲಲ್ಲಿ ಕೂತಿರೋ ಬಿಟ್ಟು ಮುಂದೆ ಇರೋ ಯಾರು ಬೇಕಾದ್ರೂ ಹೇಳ್ಬೋದು. ಶ್ರೀನಿವಾಸ್, ಮುರಳಿ ಅವರೆಲ್ಲ ಬಿಟ್ಟು ಇನ್ನು ಬೇರೆ ಯಾರು ಬೇಕಾದ್ರೂ ಹೇಳ್ಬೋದು. ನೋಡಿ, ಏನಾದ್ರು ಗೆಸ್ ಮಾಡ್ಬೋದಾ? ಯಾರಾದ್ರು ಗೊತ್ತಾ? ಇಲ್ಲಿ ಈ ಗ್ಯಾಂಗ್ ಫುಲ್ ಐಫಿಲ್ ಟವರ್ ಗ್ಯಾಂಗ್ ಕೂತಿರೋದಲ್ಲಿ. ಓಕೆ, ಅಲ್ಲಿ ಕೂತಿರೋ ಫುಲ್ ಗ್ಯಾಂಗ್ ಐಫಿಲ್ ಟವರ್ ಗ್ಯಾಂಗ್. ಇಲ್ಲಿ ಯಾರಾದ್ರು ಹೇಳ್ಬೋದಾ? ಯಾರ ಕೈ ಎತ್ತಾರೆ ನಾವು ಅವ್ರ ಹತ್ರ ಬರ್ತೀನಿ. ಓಕೆ, ಫಸ್ಟ್ ನಿಮ್ಮ ಪರಿಚಯ ಹೇಳಿ, ಆಮೇಲೆ ಆನ್ಸರ್ ಹೇಳಿ. ನಾನು ವಿಜಯ ಅಂತ, ಮೋಲ್ತಪ್ಪನವ್ರ ಮಗಳು ಬಿದ್ರೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬಿದ್ರೆ. ನಾವು ನಮ್ಮ ಹೆತ್ತ ತಾಯಿ ಹುಟ್ಟೂರು ಎರಡೂ ನಮಗೆ ಪೂಜನೀಯ. ನಾವು ಊರಿಂದ ದೂರ ಆದರೂ ಊರು ಮಾತ್ರ ದೂರ ಅಲ್ಲ. ಮನೆ ಬದಲಾದರೂ ಮನಸ್ಸು ಬದಲಾಗದು. ಕಾಲ ಕಳೆದರೂ ನೆನಪು ಮಾತ್ರ ಮಾಸರು. ಬಂಧುಗಳು ದೂರಾದರೂ ಭಾವ ಬಂದ ಎಂದಿಗೂ ಕಡಿಯದು. ಇದು ನಮ್ಮೆಲ್ಲರನ್ನೂ ನಮ್ಮೆಲ್ಲರನ್ನೂ ಒಂದೇ ಸೂರಿನಡಿ ಸೇರಿಸಿರುವುದು. ಇದೇ ನಮ್ಮ ಭಾವ ಬಂದ ಸಮ್ಮೇಳನ. ನಮ್ಮ ಹೆಮ್ಮೆ ಬಿದರೆ ಇದು ಕೇವಲ ಹಳ್ಳಿ ಅಥವಾ ನಮ್ಮ ಊರಲ್ಲ. ಇದು ನಮ್ಮ ಬಾಲ್ಯದ ಆಟದ ಮೈದಾನ, ಹಿರಿಯರ ಆಶೀರ್ವಾದದ ನೆಲೆಸಿರುವ ಹತ್ತಾರು ದೇವರುಗಳ ಕೃಪೆಯ ತಾಣ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಜೀವಂತ ನೆನಪು ನಮ್ಮೂರು. ಇಂದು ನಾವು ಬೇರೆ ಬೇರೆ ಸ್ಥಳದಲ್ಲಿ ನೆಲೆಸಿದ್ರು ನಮ್ಮ ಹೃದಯ ಬಡಿತ ಮಾತ್ರ ಇನ್ನೂ ಬಿದರೆ ಎಂದೇ ಮಿಡಿಯುತ್ತಿದೆ. ಆ ಮಿಡಿತಕ್ಕೆ ಮತ್ತೊಮ್ಮೆ ಜೀವ ತುಂಬುವ ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಬೇರುಗಳನ್ನು ಪರಿಚಯಿಸುವ ಈ ಸುಂದರ ಸಂಭ್ರಮವೇ ಇಂದಿನ ಭಾವ ಬಂದ ಸಮ್ಮಿಲನ. ಇದು ನೆನಪುಗಳ ಸಂಗಮ, ಹೃದಯಗಳ ಮಿಲನ ಮತ್ತು ಸಂಬಂಧಗಳ ಹಬ್ಬ. ಬನ್ನಿ ಎಲ್ಲರೂ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸೋಣ. ದೇವಸ್ಥಾನ ಮುಂದಿರ ಗರುಡ ಹಬ್ಬ.
ಇವರು ಗರುಡ ಕಂಬ ಆದರು, ಇನ್ಯಾರಾದ್ರು ಎಲ್ಲ ಡೀಸೆಂಟ್ ಆನ್ಸರ್ಸ್ ಬರ್ತಾ ಇದ್ದಾರೆ, ಬಟ್ ಆನ್ಸರ್ ಸ್ವಲ್ಪ ನನ್ನ ಕಸಿನ್ ಇಂದ್ರಾಜ್ ಹೇಳಿದ್ರು ಅರಳಿಕಟ್ಟೆ. ರೈಟ್ ಆನ್ಸರ್ ಅರಳಿಕಟ್ಟೆ. ನಮ್ಮ ಕುದುರೆಯ ಎಲಿಫೆಂಟ್ ಅವರ ಅರಳಿಕಟ್ಟೆ. ಗುಡದಳ್ಳಿ ಗುಡ್ಡ. ಆಮೇಲೆ ಗುಡ್ಡಳ್ಳಿ ಗುಡ್ಡ. ಇನ್ಯಾರಾದ್ರು ಈ ಕಡೆ ಬರೋದು ಖಂಡಿತ ರಘುಭಾವ ಇರಲಿಲ್ಲ. ಸೊ ರಘುಭಾವ